ಇವತ್ತು ಬೊಮ್ಮೋದಿ ಕ್ರಾಸು ಹಾಲು ಉತ್ಪಾದಕರ ಸಹಕಾರ ಸಂಘದ 23-24ನೇ ವಾರ್ಷಿಕ ಮಹಾಸಭೆಯನ್ನು ನಡೆಸ್ತಾ ಇದೆ. ಇವತ್ತು ನಮ್ಮ ತಾಲೂಕಿನ ನಿರ್ದೇಶಕರು ಹಾಗೂ ನಮ್ಮ KMFನ ಮಾಜಿ ಅಧ್ಯಕ್ಷರಾದ ಕಡೇಲ ನಾಗರಾಜನವರು ಬರಬೇಕಾಗಿತ್ತು. ಸ್ವಲ್ಪ ಕಾರಣಗಳಿಂದ ಎಲ್ಲೆಲ್ಲೋ ಸ್ವಲ್ಪ ಮೀಟಿಂಗ್ಲಿತ್ತು, ಅದಕ್ಕೆ ನೀವು ನಡೆಸ್ಕೊಂಡ್ವಿ ಅಂತ ಹೇಳಿ ಅದಕ್ಕೋಸ್ಕರ ನಾವು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ವೇದಿಕೆ ಮೇಲಿರುವ ಬೊಮ್ಮೋದಿ ಕ್ರಾಸ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ವೆಂಕಟರಾಮಣ್ಣ ಹಾಗೂ ಉಪಾಧ್ಯಕ್ಷರಾದ ಗೋವಿಂದಪ್ಪನವರು, ನಿರ್ದೇಶಕರಾದ ಲಕ್ಷ್ಮಣ, ಭಾಸ್ಕರ್ ರೆಡ್ಡಿ ಮತ್ತು ಸೇನಣ್ಣವರು ಮತ್ತು ಕೃಷ್ಣಣ್ಣವರು, ಮೋಹನ ಮತ್ತು ಯಲ್ಲಪ್ಪನವರು, ಚೆನ್ನಮ್ಮ ಮತ್ತು ಈಶ್ವರಮ್ಮನವರು ಎಲ್ಲರೂ ನಿರ್ದೇಶಕರು ಬಂದು ಈ ಸಭೆಗೆ ಹಾಜರಾಗಿದ್ದಾರೆ. ಅದೇ ರೀತಿಯಾಗಿ ಈ ಬೊಮ್ಮೋದಿ ಮತ್ತು ತಮರಡ್ಡಹಳ್ಳಿ ಹಾಲು ಉತ್ಪಾದಕರ ಜನಗಳು ಒಳ್ಳೆಯ ಕ್ವಾಲಿಟಿ ಕೊಡಬೇಕು. ನಮ್ಮ ಉತ್ಪಾದಕಕ್ಕೆ ಒಳ್ಳೆಯ ಕ್ವಾಲಿಟಿ ಕೊಟ್ಟು ನಮ್ಮ BMCಯನ್ನು ಇನ್ನೂ ಮೇಲ್ಮಟ್ಟಕ್ಕೆ ತಂದುಕೊಂಡು ಒಳ್ಳೆ ಗುಣಮಟ್ಟ ಕೊಟ್ಟರೆ ನಾವು ನಮ್ಮ ಲಾಭಾಂಶ ಬರ್ತದೆ. ಒಳ್ಳೆ ಗುಣಮಟ್ಟ ಬಂದರೆ ನಾವು ಚೆನ್ನಾಗಿ ಹಾಲು ಉತ್ಪಾದನೆ ಮಾಡಿ ಒಳ್ಳೆ ಗುಣಮಟ್ಟ ಕೊಟ್ಟರೆ ಒಳ್ಳೆಯ ಲಾಭವನ್ನು ಬರ್ತದೆ. ನಮ್ಮ ಡೈರಿ ಇಲ್ಲಿ ಸ್ಥಾಪನೆ ಆಗಿ 32 ವರ್ಷ 38 ವರ್ಷ ಆಗಿದೆ. ನಮ್ಮ ಇಲ್ಲಿ ನಾವು ಆಂಧ್ರ ಡೈರಿಗಳು ಹಾವಳಿ ಹೆಚ್ಚಿಗೆ ಪ್ರತಿಯೊಂದು ಊರಲ್ಲಿ 2 ಡೈರಿಗಳು 3 ಡೈರಿಗಳು ಆಂಧ್ರ ತಿರುಮಲ ಆಗಿರ್ಬೋದು, ದೊಡ್ಡ ಆಗಿರ್ಬೋದು, 3-4 ಡೈರಿಗಳು. ಆಗ ಇಲ್ಲಿ ಬರ್ತಾ ಇರೋದು ನಾನು ಅವಾಗ ಅಧ್ಯಕ್ಷನಾಗಿದ್ದೆ. ಕೇವಲ 150 ಲೀಟ್ರು 130 ಲೀಟ್ರ್ 30 ಲೀಟ್ರು 150 50 30 40 ಲೀಟ್ರ್ ಬರ್ತಾಯಿತ್ತು. ಆವಾಗ ನಮ್ಮ ಸೂಪರ್ವೈಸರು ಶ್ರೀನಿವಾಸಪುರದವರು ಇವರು ಕೇಶವ್ ಶಂಕರರೆಡ್ಡಿ ಪಾಪ. ಆವಾಗ ನಮ್ಮ ನಿರ್ದೇಶಕರು ಕಡೇಲ ನಾಗರಾಜನಿದ್ದರು. ಅವತ್ತು ನಾವು ಒಂದು ಮದುವೆಗೆ ಹೋಗಿದ್ದು ಕಡೇಲ ಹತ್ರ. ಹಣ ಹಿಂಗೆ ನಮ್ಮ ಡೈರಿ ಪರಿಸ್ಥಿತಿ ಹಿಂಗಾಗಿದೆ, ನಮಗೆ BMC ಬೇಕು ಅಂತ ಹೇಳಿದಾಗ ತಾವು ನಮ್ಮ ನಾಗರಾಜನವರು ಮನಸ್ಸು ಮಾಡಿ ನಮಗೆ BMCಯನ್ನು ಕೊಟ್ಟಿದ್ದಕ್ಕೆ ನಮ್ಮ ಡೈರಿ ಇವತ್ತು ಇಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗಿದೆ. ಇದೇ ರೀತಿಯಾಗಿ ಒಳ್ಳೆ ಗುಣಮಟ್ಟ ಹಾಕಿ ಹಾಲನ್ನು ಹಾಕಿದರೆ ಸರಬರಾಜು ಮಾಡಿದರೆ ನಮ್ಮ ಸಂಘಕ್ಕೂ ಲಾಭ ಬರ್ತದೆ, ನಮ್ಮ 2 ಹಳ್ಳಿಗಳಿಗೂ ಒಳ್ಳೆ ಹೆಸರು ಬರುತ್ತದೆ. ನಮ್ಮ ತಾಲೂಕಲ್ಲಿ ಒಂದು ಹೆಸರು ಮಾಡಬೇಕು, ನಮ್ಮ ಒಳ್ಳೆ ಗುಣಮಟ್ಟ ಹಾಲು ಕೊಡ್ತದೆ. ಅದೇ ರೀತಿಯಾಗಿ ನಮ್ಮ ಸೂಪರ್ವೈಸರ್ ಇದ್ದಾರೆ ಶಂಕರಪ್ಪ ಅವರು ಎಲ್ಲದಕ್ಕೂ ಏನು ಹೇಳಿದ್ರು ಎಲ್ಲದಕ್ಕೂ ಸ್ಪಂದನೆ ಮಾಡಿ ನಿಮಗೆಲ್ಲ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನ್ನ ರೈತ ಹಾಲು ಉತ್ಪಾದಕರ ಸಹಕಾರದ ಹಾಕುವ ಎಲ್ಲ ಬಂಧಿಸ್ತಾ ಈ ಅವಕಾಶವನ್ನು